च अयति श्रद्धयोपेतो योगाच्चलितमानसः अप्राप्य योगसंसिद्धिं काङ्गतिं कृष्ण गच्छति. ಇದನ್ನ ಕೇಳಿ ಅರ್ಜುನಂಗೆ ಒಂದು ಸಂಶಯ ಹುಟ್ಟುತ್ತೆ. ಕೃಷ್ಣ ಈ ಯೋಗವನ್ನ ಶ್ರದ್ಧೆಯಿಂದ ಶುರು ಮಾಡಿ ನಂತರ ಮಧ್ಯದಲ್ಲಿ ಅವನ ಮನಸ್ಸನ್ನು ಸಂಯಮಕ್ಕೆ ತಗೊಳಕ್ಕಾಗದೆ ಯೋಗನೇ ಬಿಟ್ಬಿಟ್ರೆ ಅವನು ಯಾವ ಸ್ಥಿತಿಗೆ ಹೋಗ್ತಾನೆ ಅಂತ ಹೇಳ್ತೀಯ ಅಂತ ಇಲ್ಲಿ ಅರ್ಜುನ ಕೇಳ್ತಾನೆ. ಇಲ್ಲಿ ಯಾವ ಸ್ಥಿತಿ ಅಥವಾ ಸ್ಟೇಟ್ ಅಂದರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಟ್ಟು 3 ಸ್ಟೇಟ್ ಬರುತ್ತೆ. ಒಂದು ಭೋಗ, ಇನ್ನೊಂದು ನರಕ, ಮತ್ತಿನ್ನೊಂದು ಮೋಕ್ಷ. ಅಂದರೆ ಆತ್ಮಕ್ಕೆ 3 ಡೆಸ್ಟಿನೇಷನ್ ಇದೆ. ಭೋಗ ಅಂದರೆ ಈ ಸ್ವರ್ಗ ಅಂತ ಕರಿತೀವಲ್ಲ ಅದು. ಅಂದರೆ ಅವರು ಗಳಿಸಿರುವ ಪುಣ್ಯಗಳನ್ನೆಲ್ಲ ಅವರು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥ ಜಾಗ. ಅಂದರೆ ಅವ್ರು ಏನು ಬೇಕಾದರೂ ಖುಷಿ ಪಡುವಂಥ ಸ್ಥಳ. ಅದಕ್ಕೆ ಅದನ್ನು ಭೋಗ ಅಂತ ಕರೀತಾರೆ. ಎರಡನೇದು ನರಕ. ಅಂದರೆ ಅವರು ಮಾಡಿರುವ ಪಾಪಗಳಿಂದ ಅವರು ಶಿಕ್ಷೆಯನ್ನು ಪಡೆಯುವಂಥ ಸ್ಥಳ. ಇನ್ನು 3ನೇದು ಬಂದು ಮೋಕ್ಷ. ಅಂದರೆ ಇದು ಈ ಸೈಡ್ ಪಾಪನೂ ಅಲ್ಲ ಪುಣ್ಯನೂ ಅಲ್ಲ, ಇವಿಲ್ಲದೆ ಅವರು ಡೈರೆಕ್ಟಾಗಿ ದೇವರನ್ನೇ ಸೇರುವಂತಹ ಒಂದು ಸ್ಥಿತಿ. ಅಂದರೆ ಅವರಿಗೆ ದೇವರ 8 ಗುಣಗಳು ಅವರಲ್ಲಿ ಬಂದು ಅವರು ದೇವರಲ್ಲೇ ಸೇರುವಂಥ ಒಂದು ಸ್ಥಿತಿ.